ದೇವರಲ್ಲಿ ಸರೆಂಡರ್ ಆಗಬೇಕಂತೆ, ದೇವರ ಹತ್ರ ಪ್ರಪತ್ತಿ ಭಕ್ತಿಯನ್ನು ಮಾಡಬೇಕಂತೆ. ಅದಕ್ಕೆ 9 ಮೆಟ್ಟಿಲನ್ನು ಏರಬೇಕಂತೆ. ಆ 9 ಮೆಟ್ಲು ಯಾವುದಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಈಗ ನೀವು ಮಾಡ್ತಿರೋದು ಮೊದಲನೇ ಸ್ಟೆಪ್ ಶ್ರವಣ. ದೇವರ ಕಥೆನ ನಿರಂತರ ಕೇಳಬೇಕಂತ, ಕೇಳಬೇಕು. ಆಚಾರ್ಯ ಯಾವತ್ತು ನಿಲ್ಲಿಸ್ಬೋದು ಕೇಳೋದಕ್ಕೆ ಸ್ಟಾಪ್? ಯಾವತ್ತು ಗೊತ್ತಾ? ನಿಮ್ಮ ಬಾಯಲ್ಲಿ ಯಾವತ್ತು ವಾಪಸ್ ಬರುತ್ತೋ ಅವತ್ತು ನಿಲ್ಲಿಸ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ, ಬುದ್ಧಿಗೆ, ಅರಿವಿಗೆ ಬಾರದೆ ನಿಮ್ಮ ಬಾಯಲ್ಲಿ ಭಗವಂತನ ನಾಮ ಸಂಕೀರ್ತನೆ ಅಸ್ಖಲಿತವಾಗಿ ಯಾವಾಗೂ ಬರ್ತಾ ಇದೆ ಅಂತಾದಾಗ ಕೇಳೋದನ್ನು ನಿಲ್ಲಿಸ್ಬೋದು.